ಪಕ್ಷವನ್ನ ಬೇರೆ ಬೇರೆ ಕಾರಣದಿಂದ ಬಿಟ್ಟು ಹೋಗಿದ್ರು. ಅವೆಲ್ಲವರನ್ನ ಅನ್ಕಂಡೀಷನಲ್ ಆಗಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಕೋರ್ ಕಮಿಟಿ ಅವರು ಪರವಾನಗಿ ಕೊಟ್ಟಿದ್ದಾರೆ. ಅವರು ಅನ್ಕಂಡೀಷನಲ್ ಆಗಿ ಬರ್ಲಿಕ್ಕೆ ಯಾರಿದ್ದಾರೆ ಅವರೆಲ್ಲರೂ ಇನ್ನೊಂದ್ಸಲ ಬಾಗಲಕೋಟದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅವನ್ನೆಲ್ಲ ಪಕ್ಷಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತೀವಿ. ಪಕ್ಷವನ್ನ ಬೇರೆ ಬೇರೆ ಕಾರಣದಿಂದ ಬಿಟ್ಟು ಹೋಗಿದ್ರು. ಅವೆಲ್ಲವರನ್ನ ಅನ್ಕಂಡೀಷನಲ್ ಆಗಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಕೋರ್ ಕಮಿಟಿ ಅವರು ಪರವಾನಗಿ ಕೊಟ್ಟಿದ್ದಾರೆ. ಅವರು ಅನ್ಕಂಡೀಷನಲ್ ಆಗಿ ಬರ್ಲಿಕ್ಕೆ ಯಾರಿದ್ದಾರೆ ಅವರೆಲ್ಲರೂ ಇನ್ನೊಂದ್ಸಲ ಬಾಗಲಕೋಟದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅವನ್ನೆಲ್ಲ ಪಕ್ಷಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತೀವಿ. ಎಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಲಾಯಿತು. ನಮ್ಮಲ್ಲಿ ಬಾಗಲಕೋಟದಲ್ಲಿ ಸಣ್ಣಪುಟ್ಟ ಅಸಮಾಧಾನ ಇರುವಂಥದ್ದು ಸತ್ಯ, ಒಪ್ಕೊಳ್ಳುವಂಥದ್ದನ್ನೇ ಎಲ್ಲ ಓಪನ್ ಆಗಿದೆ. ಅದನ್ನೆಲ್ಲ ಮೊನ್ನೆ ಎಲ್ಲ ಕರೆದು 80% ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರು. ಇವತ್ತು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯವರು ಗದ್ದಿಗೌಡರ ನೇತೃತ್ವದಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ನಂತರ ಚಿರಂಜೀವಿ ಮಠ ಅವರು, PH ಪೂಜಾರ್ ಅವರು, ನಾನು ರಾಜ ಮತ್ತು ಬೆಂಡಿಗೆ ನಾವಷ್ಟು ಕೂಡಿ ಸದಾನಂದ ಗೌಡ ಸರ್ ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ವಿ. ಯಡಿಯೂರಪ್ಪನವರು ಇದ್ದರು, ಯಡಿಯೂರಪ್ಪನವ್ರ ಮಾರ್ಗದರ್ಶನ ಹೇಳಿದರು. ಅಷ್ಟೇ ಏನು ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ. ಭಾಳ ಸಣ್ಣಪುಟ್ಟ ಸಮಸ್ಯೆಗಳಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಕಮಲ ಗೆಲ್ಲಬೇಕು. ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದರ ಸಲುವಾಗಿ ಅವ್ರು ಹೇಳಿರುವಂಥದ್ದು ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ನಾವು ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನ ಗೆಲ್ಲಿಸೋದ್ರ ಕಡೆ ಗಮನ. ನೀವು ಆಕಾಂಕ್ಷೆಯನ್ನು ಚರ್ಚೆ ಬಾಗಲಕೋಟೆ ವಿಧಾನಸಭೆಗೆ ಆಕಾಂಕ್ಷೆ ಅಲ್ಲ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮೇಜರ್